ಇವರೇ ಕಂಟಿನ್ಯೂ ಮಾಡಬಹುದಾಗಿತ್ತು. ಬಟ್ ಇದು ಒಂದು ರೈಟ್ ಟೈಮ್ ಅವರಿಗೆ ಬ್ಯಾಟಿಂಗ್ ಸಿಕ್ತಂತಂದ್ರೆ ಸ್ವಲ್ಪ ಡೀಪ್ ಆಗಿ ತಗೊಂಡೋದ್ರೆ ನೆಕ್ಸ್ಟ್ ಬರುವಂತ ಬ್ಯಾಟ್ಸ್ಮನ್ ಶಿವಮ್ ದುಬೆ ಆಯ್ತು ಅಥವಾ ಹಾರ್ದಿಕ್ ಪಾಂಡ್ಯ ಆಯ್ತು, ಅವರಿಗೆ ಈಸಿ ಆಗಿರತ್ತೆ. ತಿಲಕ್ ವರ್ಮಾ ಅವರಿಗೆಲ್ಲ ಈಸಿ ಆಗತ್ತೆ. ಎಸ್, ನಮ್ಗೆ ಫ್ರೀ ಆಗಿ ಹೋಗಿ ಆಡ್ಲಿಕ್ಕೆ. ಸೊ ಬೇಗ ವಿಕೆಟ್ ಬಿತ್ತಂದ್ರೆ ಇವಾಗ ಏನಂತಂದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಪ್ರೆಷರ್ ಇದ್ದೇ ಇರತ್ತೆ. ನಾವ್ ಒಂದ್ 3 ಬಾಲ್ ಸ್ವಲ್ಪ ಸ್ಟಾರ್ಟ್ ತಗೊಳ್ಳೋಣ, ಹೇಗಿರತ್ತೆ ಪಿಚ್ ಬಿಹೇವಿಯರ್, ಹೆಂಗ್ ಆಗ್ತಾ ಇರತ್ತೆ, ಯಾವ ಬಾಲರ್ ಟಾರ್ಗೆಟ್ ಮಾಡ್ಬೇಕು ಅಂತ. ಬಟ್ ಏನಾದ್ರು ಪಾರ್ಟ್ನರ್ಶಿಪ್ ಏನಾದ್ರು ಬಂತಂದ್ರೆ, ನೀವು ಲಾಸ್ಟ್ ಮ್ಯಾಚ್ ನೋಡಿದ್ರಿ, ಸೂರ್ಯಕ್ಕಿಂತ ಬಿಫೋರ್ ದುಬೆ ಕಳ್ಸಿದ್ರು. ಸೊ ಇವಾಗ ಇಲ್ಲಿ ಏನಂತಂದ್ರೆ ಅವ್ರ ಟೀಮ್ ಅಲ್ಲೂ ಕೂಡ ಲೆಫ್ಟ್ ಆನ್ ಸ್ಪಿನ್ನರ್ ಸ್ಯಾಂಟ್ನರ್ ಎಲ್ಲ ಇದ್ದಾರೆ. ಸೊ ಹೀಗಾಗಿ ನನಗೇನ್ ಅನ್ಸುತ್ತೆ, ಶಿವಮ್ ದುಬೆನ ಸ್ವಲ್ಪ ಪ್ರಮೋಟ್ ಮಾಡ್ತಾರೆ, ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಅವ್ರ ಡೌನ್ ದ ಆರ್ಡರ್ ಬ್ಯಾಟಿಂಗ್ ಬರ್ತಾರೆ ಅಂತ. ಎಸ್, ಎರಡು ಟೀಮ್ ಬ್ಯಾಟಿಂಗ್ ವೈಸ್ ನೋಡಿದ್ರೆ ಅಂತಂದ್ರೆ ಇಂಡಿಯಾ ಅಪ್ಪರ್ ಹ್ಯಾಂಡ್ ಇದೆ. ಬಿಕಾಸ್ ಏನಂದ್ರೆ ನಂಬರ್ 8 ವರೆಗೂ ಬ್ಯಾಟಿಂಗ್ ಇದೆ. ನ್ಯೂಜಿಲೆಂಡ್ ಟೀಮ್ ಅಲ್ಲಿ ನೀವು ನೋಡಿದ್ರೆ ಅಂದ್ರೆ ಓಪನರ್ಸ್ ಇಬ್ರು ಬಿಟ್ರೆ ಅಷ್ಟ್ ಯಾರು ಫಾರ್ಮಿಗೆ ಬಂದಿಲ್ಲ. ಗ್ಲೆನ್ ಫಿಲಿಪ್ಸ್ ಅವರು ಸ್ಟಾರ್ಟಿಂಗ್ ಲೀಗ್ ಅಲ್ಲಿ ಹೊಡೆದಿದ್ದಾರೆ. ರಚಿನ್ ರವೀಂದ್ರ ಅವರು ಕೂಡ ಸ್ಟಾರ್ಟ್ ಸಿಕ್ಕಿದೆ. ಬಟ್ ಏನಂತಂದ್ರೆ ಆ ಬಿಗ್ ಸ್ಕೋರ್ ಏನು ನಮ್ಮ ಇಂಡಿಯಾ ಟೀಮ್ ಏನ್ ಲಾಸ್ಟ್ ಮ್ಯಾಚ್ ಮಾಡ್ತಲ್ಲ, 230 250 ಹೊಡಿತಲ್ಲ, ಆ ತರ ಬಿಗ್ ಸ್ಕೋರ್ ಮಾಡುವಂತ ಬ್ಯಾಟ್ಸ್ಮನ್ ನ್ಯೂಜಿಲೆಂಡ್ ಟೀಮ್ ಅಲ್ಲಿ ಅಷ್ಟು ಯಾರು ಇಲ್ಲ. ಸೊ ಹೀಗಾಗಿ ಅದು ಒಂದು ಡಿಸ್ಅಡ್ವಾಂಟೇಜ್ ಇದೆ ನ್ಯೂಜಿಲೆಂಡ್ ಟೀಮ್ಗೆ. ಹೋಪ್ಫುಲಿ ಇವತ್ತು ಕೂಡ ಸ್ವಲ್ಪ ಏನಾದ್ರು ಅರ್ಲಿ ವಿಕೆಟ್ಸ್ ತಗೊಂಡ್ರು ಅಂತಂದ್ರೆ ನ್ಯೂಜಿಲೆಂಡ್ ಟೀಮ್ ಟೆಸ್ಟ್ ಮಾಡಬಹುದು ಅಲ್ಲಿ. ಭೂಮಿಕಾ, ಇಲ್ಲಿ ಮೇನ್ಲಿ ಲಾಸ್ಟ್ 2 ಮ್ಯಾಚನ್ನ ಮೇನ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದಾದ್ರೆ ಅದರ ವಿನ್ನಿಂಗ್ ನಾವೇನು ಕ್ರೆಡಿಟ್ಸ್ ಕೊಡಬೇಕು ಅಂದ್ರೂ ಸಂಜು ಕೊಡಬೇಕಾಗತ್ತೆ, ಈವನ್ ಬುಮ್ರಾ ಕೊಡಬೇಕಾಗತ್ತೆ. ಸಂಜು ಕನ್ಸಿಸ್ಟೆನ್ಸಿ ಮುಂದುವರಿಸದೆ ಹೋದ್ರೆ ಅದು ಒಂಥರ ಥ್ರೆಟ್ಟೆ ನಮಗೆ. ಖಂಡಿತವಾಗ್ಲು. ಯಾಕಂದ್ರೆ ಅದಕ್ಕಿಂತ ಮುಂಚೆ ಸಂಜು ಏನು ಆಡ್ತಿರ್ಲಿಲ್ಲ. ಈ ವೆಸ್ಟ್ ಇಂಡೀಸು ಮತ್ತೆ ಮೊನ್ನೆ ಇಂಗ್ಲೆಂಡ್ ಜೊತೆ ಏನು ಆಡಿದ್ರು, ಆ 2 ಮ್ಯಾಚ್ ಮಾತ್ರ ತುಂಬಾ ಚೆನ್ನಾಗಿ ಆಡಿದ್ರು. ಇವತ್ತೇನಾದ್ರು ನಾವು ಫೈನಲ್ಸ್ಗೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಕೂಡ ಸಂಜು ಆಗಿರ್ತಾರೆ. ಯಾಕಂದ್ರೆ ಇಲ್ಲಾಂದ್ರೆ ಲಾಸ್ಟ್ ಮ್ಯಾಚಲ್ಲಿ ಅವರು ಅಷ್ಟು ಸ್ಕೋರ್ ಮಾಡದೇ ಇದ್ದಿದ್ರೆ 47 ಬಾಲ್ಗೆ 89 ರನ್ಸ್ ಏನು ತಗೊಂಡಿದ್ರು, ಅಷ್ಟು ಮಾಡದೇ ಇದ್ರೆ ಮೋಸ್ಟ್ಲಿ ಖಂಡಿತವಾಗ್ಲೂ ಬರಕ್ಕೆ ಚಾನ್ಸು ಇರ್ತಿಲ್ಲ. ಆಮೇಲೆ ನೋಡಿದ್ರೆ ದೊಡ್ಡ ಮೊತ್ತ 253 ಏನು ಚಿಕ್ಕ ಸ್ಕೋರ್ ಏನೂ ಅಲ್ಲ, ತುಂಬ ದೊಡ್ಡ ಸ್ಕೋರೇ. ಆ ಸ್ಕೋರ್ನ ಇಂಗ್ಲೆಂಡ್ ಅವರು ಇದು ಮಾಡಿದ್ರೆ ಅಂದ್ರೆ ಅದನ್ನು ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ 247 ಏನು ಕಮ್ಮಿ ಅಲ್ಲ ಇಂಗ್ಲೆಂಡ್ ಅವ್ರು ಆಡಿರೋದು. ಸೊ ನಾವೇನಾದರೂ ಸ್ವಲ್ಪ ಏನಾದರೂ ಎಡವಿದ್ರೆ ಅಥವಾ ಅಕ್ಷರ್ ಪಟೇಲ್ ಒಂದು ಕ್ಯಾಚ್ ಡ್ರಾಪ್ ಮಾಡಿದಿದ್ರೆ ಸೊ ಮ್ಯಾಚೇ ಚೇಂಜ್ ಆಗ್ತಿತ್ತು, ಆ ಸೀನೇ ಒಂದು ಚೇಂಜ್ ಆಗ್ತಾ ಇತ್ತು. ಬಟ್ ಅದೆಲ್ಲ ಒಂದು ಪ್ಲಸ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಗೇನ್ ನಮ್ಮ ಇಂಡಿಯನ್ ಟೀಮ್ ಅಂತ ನೋಡಿದಾಗ ನಮ್ದು ಏನು 11 ಪ್ಲೇಯರ್ಸ್ ಇದ್ದಾರೆ, ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆಗಲೇ ನಾವು ಹೇಳ್ತಾ ಇದ್ವಿ ಅಭಿಷೇಕ್ ವರ್ಮಾ ಇನ್ನೂ ಫಾರ್ಮಲ್ಲಿ ಬಂದಿಲ್ಲ, ಆಡ್ತಾ ಇಲ್ಲ, ಸೊ ಅವ್ರನ್ನ ಚೇಂಜ್ ಮಾಡಬೇಕು ಅಂತೆಲ್ಲ ನೋಡಿದಾಗ ನಾವು ಅಂದ್ಕೊಳ್ತೀವಿ. ಯಾಕಂದರೆ ನಾವು ಹಳೆ ಮ್ಯಾಚ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದರೆ ತುಂಬ ಮುಂಚೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ. ಏನೋ ಪಾಪ ಈ ಸಲ ಇದರಲ್ಲಿ ಆಡಿಲ್ಲ. ಬಟ್ ವರ್ಲ್ಡ್ ಕಪ್ಪಲ್ಲಿ ಇನ್ನೊಂದೇ ಚೇಂಜ್ ಮಾಡಿ ಏನಾದರೂ ಚೇಂಜ್ ಮಾಡಿದ್ಮೇಲೆ ಕುಲ್ದೀಪ್ ಯಾದವ್ನ ಹಾಕಿ ಕುಲ್ದೀಪ್ ಯಾದವ್ ಆಡದೇ ಇದ್ದಾಗ ಅವಾಗ ಮತ್ತೆ ನಾವು ಪಶ್ಚಾತ್ತಾಪ ಪಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಹೌದು, ಯಾಕಂದ್ರೆ ಇಲ್ಲಿ ಅಭಿಷೇಕ್ ಶರ್ಮಾ ಮೋಸ್ಟ್ಲಿ ಇವತ್ತು ಖಂಡಿತವಾಗ್ಲೂ ಆಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ದಿವಸದಿಂದ ಅವ್ರಿಗೆ ಏನು ಹೇಳ್ಕೊಂಬಂದಿದ್ದಾರೆ, ಆಟ ಆಡ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ಕೊಂಬಂದಿದ್ದಾರೆ. ಖಂಡಿತವಾಗ್ಲೂ ಇದೊಂದು ಚಾನ್ಸ್ ಅವ್ರಿಗೆ, ಯಾಕಂದ್ರೆ ಮತ್ತೆ ಕಮ್ ಬ್ಯಾಕ್ ಆಗೋದಕ್ಕೆ. ಇಲ್ಲಾಂದ್ರೆ ತುಂಬಾ ಮತ್ತೆ ಅವ್ರಿಗೂ ಕೊಂತ್ರ ಕಷ್ಟ ಆಗ್ಬಿಡುತ್ತೆ. ಅದೇ ಹೇಳ್ದಂಗೆ ಕುಲ್ದೀಪ್ ಯಾದವ್ನ ಮತ್ತೆ ಕರ್ಸೋದಾಗ್ಲಿ ಮಾಡೋದಾಗ್ಲಿ, ಮ್ಯಾಚ್ ಏನಾದ್ರು ಬೇರೆ ತರ ಟರ್ನ್ ಆಗ್ಬಿಟ್ರೆ ಸ್ವಲ್ಪ ಇಂಡಿಯನ್ ಟೀಮ್ ಪ್ರಯೋಗ ಮಾಡಿದ್ ಸಕ್ಕದಾಗಿ ವರ್ಕೌಟ್ ಆಗ್ಬಿಡ್ತು ಇಂಗ್ಲೆಂಡ್ ಮೇಲೆ. ಯಾಕೆಂದ್ರೆ ಸೂರ್ಯಕುಮಾರ್ ಯಾದವ್ ಬರಬೇಕಾಗಿದ್ದಂಥ ಜಾಗದಲ್ಲಿ ಶಿವಮ್ ದುಬೆ ಕಳಿಸ್ತಾರೆ. ಆ ಟೈಮಿಗೆ ಆ ಸ್ಪಿನ್ನಿಗೆ ಆಡಬೇಕಾಗಿರುವಂಥ ಶಿವಮ್ ದುಬೆ ಈಸ್ ದ ರೈಟ್ ಪರ್ಸನ್ ಅಂತ ಸೆಲೆಕ್ಟ್ ಮಾಡೋದಿದೆಯಲ್ಲ, ಆ ಟೈಮಿಗೆ ತಗೊಂಡ್ಬಿಟ್ಟು ಡಿಸಿಷನ್, ಇಟ್ಸ್ ಒನ್ ಆಫ್ ದಿ ಗ್ರೇಟ್. ಡೆಫಿನೆಟ್ಲಿ. ಯಾಕಂದ್ರೆ ಟೆಸ್ಟ್ ಮ್ಯಾಚ್ ತರ 450 ಓವರ್ ಮ್ಯಾಚ್ ಅಲ್ಲ, 20 ಓವರಲ್ಲಿ ಎವ್ರಿ ಬಾಲ್ ಡೈನಾಮಿಕ್ ಆಗಿರುತ್ತೆ. ಅಂದ್ರೆ ಸ್ಕೋರ್ ಆಗಲಿ ವಿಕೆಟ್ಸ್ ಆಗಲಿ, ಹೀಗಾಗಿ ಅದ್ಭುತವಾದ ಡಿಸಿಷನ್ ಅದು. ಇವತ್ತು ಕೂಡ ಅದೇ ತರ ಆಗ್ಬೇಕು. ಯಾಕಂದ್ರೆ ನೀ ಹೇಳ್ದಂಗೆ, ಯಾಕಂದ್ರೆ ಸ್ಯಾಂಟ್ನರ್ಗೆ ಕೌಂಟರ್ ಮಾಡ್ಬೇಕಂದ್ರೆ ಚಿನ್ಗೆ ಕೌಂಟರ್ ಮಾಡ್ಬೋದು. ಯಾಕಂದ್ರೆ ಜೋರು ಹಾಕ್ತಾರೆ. ಒಂದೊಂದು ಸ್ವಲ್ಪ ಈಗ ಅವರು ವೇರಿಯೇಷನ್ ಬಂದಿದೆ, ನೋಡ್ತಾ ಇದ್ವಿ. ಹಾಗೆ ಒಂದು ವಿಕೆಟ್ ತೆಗೆದುಕೊಂಡ್ರು. ಸ್ಯಾಂಟ್ನರ್ಗೆ ಇವ್ರು 6 ಅಡಿ 6 ಅಂಗುಲದವರು. ಓಕೆ, ನಾವು ಹೇಳ್ತೀವಿ ಅಥ್ಲೆಟಿಕ್ ಇಲ್ಲ, ವಾಪಸ್ ಬರೋದೆಲ್ಲ ರನ್ಔಟ್ 3 ಸರಿ ಆಗಿದ್ದಾರೆ ಆಗಲಿ ಅಂತ. ಗವಾಸ್ಕರ್ ಅವರು ಕಾಮೆಂಟ್ರಿ ಹೇಳ್ತಾ ಇದ್ರು, ಟ್ರಕ್ ತರ ಅವರು ಹೊಳ್ಳಿದಂಗೆ, ಅಂದ್ರೆ ಅಷ್ಟು ಟೈಮ್ ತೋಳ್ತಾ ಇದ್ದಾರೆ ವಾಪಸ್ ಬರೋದು, ಅದಕ್ಕೆ ರನ್ಔಟ್ ಆಗ್ತಾ ಇದ್ದಾರೆ. ಸೊ ಬಟ್ ಬ್ಯಾಟಿಂಗಲ್ಲಿ 6 ಅಡಿ 6 ಅಂಗುಲದವರು ತಮ್ಮ ಫುಲ್ ರೀಚ್ ಯೂಸ್ ಮಾಡ್ತಾರೆ. ಅವಾಗ ಸ್ಯಾಂಟ್ನರಿಗೆ ಕಾಂಟ್ರೋಲ್ ಮಾಡ್ಬೇಕಂತಂದ್ರೆ ಇವ್ರನ್ನ ಪ್ರಮೋಟ್ ಮಾಡಲೇಬೇಕಾಗುತ್ತೆ. ಬಟ್ ಸ್ಟಿಲ್ ಏನಂತಂದರೆ ಹೇಗೆ ಶುರು ಆಗುತ್ತೆ ಮ್ಯಾಚ್, ಹೇಗೆ ಶುರು ಆಗುತ್ತೆ, ಪ್ರತಿ ಓವರಲ್ಲಿ ಏನು ಚೇಂಜ್ ಆಗುತ್ತೆ ಅದನ್ನು ಬದಲಾವಣೆ ನಾವು ಮಾಡ್ಕೊಳ್ಳೇಬೇಕಂತ ಅನಿಸುತ್ತೆ. ಆದರೆ ನಮ್ಮ ಈ ಟೀಮ್ ಇದೆಯಲ್ಲ, ನನಗೆ ನೆನಪು ಬರೋದು 2007 ಧೋನಿ ನೇತೃತ್ವದಲ್ಲಿ ಹೋದಂಥ ಟೀಮ್. ಯಾಕಂದರೆ ಭಾಳ ಎಂಥೂಸಿಯಾಸ್ಟಿಕ್ ಟೀಮ್, ಯಂಗ್ಸ್ಟರ್ಸ್ ಇದ್ರು ಅವಾಗ. ಇದರಲ್ಲೂ ಯಂಗ್ಸ್ಟರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡು ಇದ್ದಾರೆ. ಕೆಲವರು ಬೈಬೋದು, ನನಗೆ 2024 ರೋಹಿತ್ ಶರ್ಮಾ ಅವ್ರ ಟೀಮ್ಗಿಂತ ಇದು ಬೆಟರ್ ಆಲ್ರೌಂಡ್ ಟೀಮ್ ಅಂತ ಹೇಳ್ಬೋದು. ಯಾಕಂದರೆ ಮೊನ್ನೆ ಇಂಗ್ಲೆಂಡ್ ಮ್ಯಾಚೇ ತೆಗೆದುಕೊಳ್ಳಿ,
ಸಂಜು ಮ್ಯಾನ್ ಆಫ್ ದ ಮ್ಯಾಚ್ ಆದ್ರು ಡಿಸರ್ವಿಂಗ್ಲಿ, ಬಟ್ 4 ಜನ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ಬೇಕಾಯ್ತು. ಅಕ್ಷರ್ ಪಟೇಲ್ ತಮ್ಮ 2 ಕ್ಯಾಚ್, ಬುಮ್ರಾ, ಹಾರ್ದಿಕ್ 2 ವಿಕೆಟ್ 27 ರನ್ನು, ಆಮೇಲೆ ಆ ಥ್ರೋ ಲಾಂಗ್ ಆಫ್ ಇಂದ ವಿಕೆಟ್ ಕೀಪರ್ ಥ್ರೋ ಹೆಸರು, ಒಳ್ಳೆ ಥ್ರೋ ಹೆಸರು. ಸೊ 4 ಜನರ ಕಾಂಟ್ರಿಬ್ಯೂಷನ್ ಯಾವ ರೀತಿ ಇತ್ತು. ಇಂಥ ಆಲ್ರೌಂಡ್ ಟೀಮ್ ಇದೆಲ್ಲ, ಇಂಥ ಟೀಮ್ ಸಿಗೋ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳೋದು 2024 ಬೆಟರ್ ಟೀಮ್ ಅಂತ. ಈ ಟೀಮ್ ಇಟ್ಕೊಂಡು ಗೆಲ್ಲಿದ್ರೆ ನಿಜವಾಗ್ಲೂ ದುರಸ್ಕರ ಅಂತ ಹೇಳ್ಬೋದು ನಾನು. ಮಾತನಾಡ್ತಾ ಹೋಗ್ತೀನಿ 4 ಜನನು ಕೂಡ, ಬಿಕಾಸ್ ಇಲ್ಲಿ ಮೇನ್ಲಿ ಈ ಟೀಮ್ ಬ್ಯಾಲೆನ್ಸ್ ಅನ್ನುವಂಥದ್ದು ನೋಡ್ತಾ ಇದ್ವಿ, ಆ ಸಾಯಿಲ್ ಬಗ್ಗೆನೂ ಕೂಡ ನೋಡ್ತಾ ಇದ್ವಿ, ಮತ್ತು ಉಳಿದಂಥ ಇಲ್ಲಿ ಮೇನ್ ಇನ್ನೂ ಏನೇನೆಲ್ಲ ವಿಚಾರಗಳು ಬರ್ತವೆ ಅನ್ನುವಂಥದ್ದು ಸಹಜವಾಗಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದ್ರ ಬಗ್ಗೆ ಮಾತನಾಡೋ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.